ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪೇಳುವೆ, ಪರಮ ಭಗವದ್ಭಕ್ತರಿರನಾದರದಿ ಕೇಳುವುದು. ಮಳಲ ಮನೆಗಳ ಮಾಡಿ ಮಕ್ಕಳು ಕೆಲವು ಕಾಲದಲಾಡಿ ಮೋದದಿ, ತುಳಿದು ಕೆಡಿಸುವ ತೆರದಿಲ ಕುಮೀರಮಣ ಲೋಕಗಳ ಹಲವು ಬಗೆಯಲಿ ನಿರ್ಮಿಸುವ, ನಿಶ್ಚಲನು ತಾನಾಗಿದ್ದು ಸಲಹುವ, ಎಲರುಣಿಯವೋಲ್ ನುಂಗುವಗೆ ಎಲ್ಲಿ ಹೋದ ಸುಖ ದುಃಖ. ಭಗವಂತ ಜಗತ್ತನ್ನು ತಾನೇ ಸೃಷ್ಟಿ ಮಾಡ್ತಾನೆ, ತಾನೇ ಸಂರಕ್ಷಣೆ ಮಾಡ್ತಾನೆ, ತಾನೇ ಸಂಹಾರ ಮಾಡ್ತಾನೆ. ಸೃಷ್ಟಿ, ಸ್ಥಿತಿ, ಲಯ ಇದು ಮೂರು ಅವನಿಂದ ಜಗತ್ತಿಗೆ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಜಗತ್ತಿನ ಸೃಷ್ಟಿ, ಜಗತ್ತಿನ ಸ್ಥಿತಿ, ಜಗತ್ತಿನ ಲಯ ನಾಶ ಸಂಹಾರ ಇದು ಮೂರು ಭಗವಂತನಿಂದ ಅಂತ ಹೇಳ್ತಾರೆ. ಇಲ್ಲಿ ಕೆಲವು ಜನರು ಆಕ್ಷೇಪ ಮಾಡ್ತಾರೆ, ತಾನೇ ಸೃಷ್ಟಿ ಮಾಡಿದ ಪ್ರಪಂಚವನ್ನು ತಾನೇ ನಾಶ ಮಾಡ್ತಾನಲ್ಲ ಭಗವಂತ. ಸೃಷ್ಟಿ ಮಾಡ್ತಾನೆ ಸರಿ, ಸಂರಕ್ಷಣೆ ಮಾಡ್ತಾನೆ ಸರಿ, ಸಂಹಾರ ಹೆಂಗೆ ಮಾಡ್ತಾನೆ? ನಾವೇ ನಮ್ಮ ಮನೆಯ ಮುಂದೆ ಯಾವುದೋ ಒಂದು ಒಳ್ಳೆಯ ಗಿಡ ಅಂತ ಭಾವಿಸಿ ತಂದು ಹಚ್ಚಿದೆವು. ಅದು ಯಾವುದೋ ಮುಳ್ಳಿನ ಗಿಡ, ನಮಗೆ ಗೊತ್ತಿಲ್ಲ ಯಾವುದೋ ಮುಳ್ಳಿನ ಗಿಡ, ಸಣ್ಣದು ಗೊತ್ತಿಲ್ಲ, ಚೆನ್ನಾಗಿ ಕಾಣಿಸ್ತು, ಇದು ಇರಲಿ ಮನೆಯಲ್ಲಿ ಅಂತ ಮನೆಯ ಅಂಗಳದಲ್ಲಿ ಆ ಗಿಡವನ್ನು ಹಚ್ಚಿದ್ವಿ. ಅದು ದೊಡ್ಡದಾದ ಗೊತ್ತಾಯಿತು ಅದು ಮುಳ್ಳಿನ ಗಿಡ ಅಂತ. ಆದರೆ ನಾವೇ ಪ್ರೀತಿಯಿಂದ ತಂದು ಹಚ್ಚಿದ್ದೇವಲ್ಲ, ಆದರೂ ಆ ಮುಳ್ಳಿನ ಗಿಡ ಅಂತ ಆದರೂ ಕೂಡ ಅದನ್ನು ಕಿತ್ತಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಮನಸ್ಸಿಗೆ ಬೇಸರ ಆಗ್ತದೆ ಅಲ್ವಾ? ಹಾಗೆ ನಾವೇ ನೆಟ್ಟ ಗಿಡ ಅದು ಮುಳ್ಳಿನ ಗಿಡ, ಅದರಿಂದ ನಮಗೆ ಬಾಧಕ ಅಂತ ಗೊತ್ತಾದರೂ ಕೂಡ ಅದನ್ನು ಕಿತ್ತು ಹಾಕ್ಲಿಕ್ಕೆ ನಮಗೆ ಅಭಿಮಾನದಿಂದ ದುಃಖ ಆಗ್ತದೆ. ಹಾಗೆ ಭಗವಂತ ಇಂತಹ ಚಿತ್ರ ವಿಚಿತ್ರವಾದ ಜಡಚೇತನಾತ್ಮಕವಾದ ಪ್ರಪಂಚವನ್ನು ಸೃಷ್ಟಿ ಮಾಡಿ ಅನೇಕ ಕೋಟಿ ವರ್ಷಗಳ ಕಾಲ ಅದನ್ನು ಸಂರಕ್ಷಣೆ ಮಾಡಿ ತಾನೇ ಸಂಹಾರ ಮಾಡ್ತಾನೆ ಅಂದರೆ ಏನಿದು? ಹೇಗೆ ಅವನಿಗೇನು ದುಃಖ ಆಗಲ್ವಾ? ನಮಗೆ ದುಃಖ ಆಗ್ತದೆ. ನಾವೇ ಹಚ್ಚಿದ ಗಿಡ ನಾವು ಕಡಿದು ಹಾಕಬೇಕಾದ್ರೆ ನಮಗೆ ದುಃಖ ಆಗ್ತದೆ. ನಮ್ಮ ಮಕ್ಕಳಿಗೆ ದುಃಖ ಆದರೆ ನಮಗೆ ದುಃಖ, ನಾವು ಸಂಹಾರ ಮಾಡೋದಂತೂ ದೂರ ಹೋಯ್ತು ಅಲ್ವಾ? ನಮಗೆ ಹೀಗೆ ಅಭಿಮಾನದಿಂದ ದುಃಖವಾಗ್ತದೆ, ಭಗವಂತನಿಗೆ ಸಂಹಾರ ಮಾಡುವ ದುಃಖ ಆಗೋಲ್ವೇ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಮನೋಜ್ಞವಾದ ದೃಷ್ಟಾಂತವನ್ನು ಕೊಟ್ಟು ದಾಸರಾಯರಲ್ಲಿ ಅವನಿಗೆ ಯಾವ ಥರದ ದುಃಖ ಇಲ್ಲ, ಅಭಿಮಾನವೇ ಇಲ್ಲ. ಅಭಿಮಾನ ದುಃಖಕ್ಕೆ ಮೂಲ. ಅಭಿಮಾನ ಇಲ್ಲ ಅಂದರೆ ದುಃಖ ಇಲ್ಲ. ಇದು ನನ್ನ ದೇಹ, ಇದು ನನ್ನ ದೇಹ ಅಂತ ನಮಗೆ ಇದರ ಮೇಲೆ ಅಭಿಮಾನ, ದೇಹದ ಮೇಲೆ ಅಭಿಮಾನ. ಇವನು ನನ್ನ ಮಗ ಅಂತ ಮಗನ ಮೇಲೆ ಅಭಿಮಾನ, ಇವಳು ನನ್ನ ಹೆಂಡತಿ ಅಂತ ಅಭಿಮಾನ. ಹಾಗಾಗಿ ಈ ದೇಹಕ್ಕೇನಾದರೂ ಆದರೆ ನಮಗೆ ದುಃಖ, ಮಗನಿಗೇನಾದರೂ ಆದರೆ ನಮಗೆ ದುಃಖ, ಹೆಂಡತಿಗೇನಾದರೂ ಆದರೆ ನಮಗೆ ದುಃಖ. ಇದು ನನ್ನ ಮನೆ ಅನ್ನುವ ಅಭಿಮಾನ ಇರ್ತದೆ. ಆ ಮನೆ ಸೋರ್ಲಿಕ್ಕೆ ಶುರುವಾದರೆ ದುಃಖ. ಆ ಮನೆಗೆ ಏನೋ ರೋಡ್ ಅಗಲ ಮಾಡ್ತೇವೆ ಅಂತ ಮನೆ ಒಡೆದು ಹಾಕಿದರೆ ನಮ್ಮ ಮನೆ ಒಡೆದ್ರು ಅಂತೂ ದುಃಖ ಅಲ್ವಾ? ಹಾಗೆ ಈ ನನ್ನದು ಅಂತ ಹಚ್ಚಿಕೊಳ್ತೇವೆ, ಆದ್ದರಿಂದ ಹಚ್ಚಿಕೊಳ್ಳೋದನ್ನೇ ಅಭಿಮಾನ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಈ ಅಭಿಮಾನ ದುಃಖಕ್ಕೆ ಮೂಲ. ಹೊರಗಡೆಗೆ ಯಾವುದೋ ಮಗು ಅಳೋದು ಕೇಳಿಸ್ತು, ಅಯ್ಯೋ ಯಾವುದು ಮಗು ಬಿಟ್ಟು ಅಂತ ನಾವು ನಮ್ಮದೇ ಮಗು ಬಿಟ್ಟು ಏನೋ ಅಂತ ಓಡಿ ಹೋದೆವು. ಆ ಮಗಳು ಮನೆಯದು, ನಮ್ಮ ಕೂಸಲ್ಲ, ನಮಗೆ ದುಃಖ ಆಗಲ್ಲ. ಬಿದ್ದದ್ದು ಕೂಸೆ, ನಮ್ಮ ಕೂಸಾದರೂ ಕೂಸೆ, ಮಗಳ ಮನೆ ಕೂಸಾದರೂ ಕೂಸೆ, ಬಿದ್ದದ್ದೇ, ಅತ್ತದ್ದೇ. ಆದರೆ ನಮ್ಮ ಕೂಸಲ್ಲ ಅಂತ ನಮಗೇನು ವಿಕಾರ, ನಮ್ಮ ಕೂಸು ಬಿದ್ದಿದ್ರೆ ನಮಗೆ ದುಃಖ ಆಗಿ ಅಯ್ಯೋ ಹೀಗಾಯ್ತಾ ಅಂತ ಕರ್ಕೊಂಬಂದು ನಾವು ಅದಕ್ಕೆ ಮಾಡಬೇಕಾದ ಟ್ರೀಟ್ ಮಾಡ್ತೇವೆ. ಅದು ಮಗಳ ಮನೆ ಕೂಸೆ ಅಂತ ಬಿಟ್ಟು ಬಂದುಬಿಡ್ತೇವೆ ಅಲ್ವಾ? ಅದು ನನ್ನದಲ್ಲ. ಈ ಮದುವೆ ನಿಶ್ಚಿತಾರ್ಥ ಅಂತ ಮಾಡ್ತಾರೆ ನೋಡಿ. ಮದುವೆ ನಿಶ್ಚಿತಾರ್ಥ ಅಂದರೆ ಹೆಣ್ಣು ಗಂಡು ನೋಡಿ ಒಪ್ಪಿದ ನಂತರ ನಾವು ಈ ಕನ್ಯೆ ಮಾಡ್ಕೋತೇವೆ ಅಂತ ನಿಶ್ಚಿತಾರ್ಥ ಮಾಡ್ತಾರೆ. ನಿಶ್ಚಿತಾರ್ಥ ಮಾಡುವವರಿಗೆ ಆ ಹೆಣ್ಣಿನ ಪರಿಚಯ ಗಂಡಿಗಿಲ್ಲ, ಗಂಡಿನ ಪರಿಚಯ ಹೆಣ್ಣಿಗಿಲ್ಲ. ಯಾವುದೋ ಊರಿನ ಹೆಣ್ಣು, ಯಾವುದೋ ಊರಿನ ಗಂಡು, ಪರಿಚಯ ಇಲ್ಲ, ಏನಿಲ್ಲ. ಆ ನಿಶ್ಚಿತಾರ್ಥ ಆದಮೇಲೆ ಇವಳು ನನ್ನ ಹೆಂಡತಿ ಅನ್ನೋ ಒಂದು ಅಭಿಮಾನ ಕೂಡ್ತದೆ.
ಆಗ ಆ ಹುಡುಗಿಗೆ ಏನಾದರೂ ಒಂದು ತಲೆನೋವು, ಏನೋ ಒಂದು ರೋಗ, ಜ್ವರ ಬಂತು, ಇವನಿಗೆ ದುಃಖ ಆಗ್ತದೆ. ಅಲ್ಲಿವರೆಗೆ ಪರಿಚಯ ಇಲ್ಲ, ಅವಳಿಗೆ ಜ್ವರ ಬಂದರೂ ಗೊತ್ತಿಲ್ಲ, ತಲೆನೋವು ಬಂದರೂ ಗೊತ್ತಿಲ್ಲ, ಯಾವ ದುಃಖ ಬಂದರೂ ಗೊತ್ತಿಲ್ಲ, ಅವ್ರ ಪೈಕಿ ಯಾರೋ ತೀರಿಕೊಂಡ್ರು, ಇವನಿಗೇನು ದುಃಖ ಇಲ್ಲ. ಈಗ ನನ್ನದು ಅನ್ನುವ, ನಾನು ಇವಳನ್ನು ವಿವಾಹ ಮಾಡಿಕೊಳ್ತೇನೆ ಅನ್ನುವ ಅಭಿಮಾನ ಕಲಿಯಿತು. ಆಗ ಆ ಹುಡುಗಿಗೆ ಒಂದು ತಲೆನೋವು ಬಂದರೂ ಕೂಡ ಇವನಿಗೆ ದುಃಖ ಆಗ್ತದೆ. ಜ್ವರ ಬಂದರೆ ಯಾಕೆ ನನ್ನ ಹೆಂಡತಿ ಆಗುವವಳು ಅನ್ನುವ ಅಭಿಮಾನದಿಂದ ದುಃಖ ಅಲ್ವಾ? ಹೀಗೆ ಅಭಿಮಾನದಿಂದ ದುಃಖ. ಮನೆ ಯಾರಿಗೋ ಮಾರಾಟ ಮಾಡಿಬಿಟ್ವಿ. ಮಾರಾಟ ಮಾಡಿದ ಮೇಲೆ ಆಮೇಲೆ ಕೆಲವು ದಿನದ ಮೇಲೆ ರೋಡ್ ಅಗಲೀಕರಣ ಬಂತು, ಆಗ ಮನೆ ಒಡೆದರು. ಆಗ ನಮಗೇನು ದುಃಖ ಆಗಲ್ಲ. ಮಾರಾಟ ಮಾಡಿ ನಮ್ಗೆ ಅಭಿಮಾನ ಇಲ್ಲವಾಗ ಅವರು ಅಯ್ಯೋ ಖುಷಿನೇ ಆಗ್ತದೆ. ಇನ್ನೂ ನಮಗೆ ನಾವು ಮೊದಲೇ ಇಟ್ಕೊಂಡಿದ್ರೆ ಮನೆ ಒಡೆದು ಹಾಕ್ತಿದ್ರು, ಕೊಟ್ಬಿಟ್ಟು ನಿಶ್ಚಿಂತೆ ಆಯಿತು ಅಂತ ನಾವು ಖುಷಿ ಆಗ್ಬೋದು ಅಲ್ವಾ? ಅದೇ ಮನೆ ಅದು ಮಾರಾಟ ಮಾಡಿದ ಮೇಲೆ ಅದನ್ನು ಕತ್ತರಿಸಿದರೆ ದುಃಖ ಇಲ್ಲ. ಮಾರಾಟ ಮಾಡುವ ಮೊದಲಾದರೆ ನನ್ನ ಮನೆ ಕತ್ತರಿಸಿದ್ರು ಅಂತ ದುಃಖ ಆಗ್ತದೆ ಅಲ್ವಾ? ಹಾಗೆ ಎಲ್ಲಿ ನಂದು ಅಂತ ನಾವು ಅಭಿಮಾನ ಹಚ್ಚಿಕೊಳ್ತೀವೋ ಅಲ್ಲಿ ಅಭಿಮಾನದಿಂದ ದುಃಖ ಆಗ್ತದೆ ಹೊರತು ಅಭಿಮಾನ ಇಲ್ಲ ಅಂದರೆ ದುಃಖ ಆಗಲ್ಲ. ಹಾಗೆ ಭಗವಂತನಿಗೆ ಅಭಿಮಾನವೇ ಇಲ್ಲ. ಜಗತ್ ಸೃಷ್ಟಿ ಮಾಡ್ತಾನೆ, ಸಂರಕ್ಷಣೆ ಮಾಡುತ್ತಾನೆ, ನಂದು ಅನ್ನೋ ಅಭಿಮಾನ ಇಲ್ಲ. ಅಭಿಮಾನಿ ದೇವತೆಗಳಿದ್ದಾರೆ, ಅವರಿಗೆಲ್ಲ ಅವರವರ ತತ್ವದ ಬಗ್ಗೆ ಅಭಿಮಾನ ಉಂಟು. ಲಕ್ಷ್ಮೀದೇವಿಗೆ ಬ್ರಹ್ಮಾಂಡದ ಮೇಲೆ ಅಭಿಮಾನ ಉಂಟು, ಅವರು ಈ ಬ್ರಹ್ಮಾಂಡಕ್ಕೆ ಅಭಿಮಾನಿ ದೇವತೆಯು, ಅವಳಿಗೆ ಅಭಿಮಾನ ಉಂಟು. ಭಗವಂತ ಯಾವುದಕ್ಕೂ ಅಭಿಮಾನಿ ಅಲ್ಲ, ಅವನು ಸರ್ವೇಶ್ವರ, ಎಲ್ಲದಕ್ಕೂ ಒಡೆಯನಾಗಿದ್ದಾನೆ. ಯಾವುದರ ಅಭಿಮಾನವೂ ಅವನಿಗೆ ಇಲ್ಲ, ನಂದು ಅನ್ನತಕ್ಕಂಥದ್ದು ಅವನಿಗಿಲ್ಲ. ಕಾರಣ ಅಭಿಮಾನವಿಲ್ಲವಾದ್ದರಿಂದಾಗಿ ಅವನಿಗೆ ದುಃಖ ಇಲ್ಲ. ಹಾಗೆ ಸೃಷ್ಟಿಯಾದಿಗಳನ್ನು ಯಾಕೆ ಮಾಡ್ತಾನೆ? ಸೃಷ್ಟಿ ಮಾಡೋದೊಂದು ಅವನ ಹವ್ಯಾಸ. ಆನಂದದಿಂದ ಸೃಷ್ಟಿ ಮಾಡ್ತಾನೆ, ಆನಂದದಿಂದ ಸಂರಕ್ಷಣೆ ಮಾಡ್ತಾನೆ, ಆನಂದದಿಂದ ಸಂಹಾರ ಮಾಡ್ತಾನೆ ಅಂತ ಅರ್ಥ. ಅದೇ ಆನಂದದಿಂದ ಸೃಷ್ಟಿ ಮಾಡ್ತಾನೆ ಸರಿ, ಆನಂದದಿಂದ ಸಂರಕ್ಷಣೆ ಮಾಡ್ತಾನೆ ಸರಿ, ಆನಂದದಿಂದ ಸಂಹಾರ ಇದೇನು ಕೊಡ್ತದೆ? ಆನಂದದಿಂದ ಸಂಹಾರ ಮಾಡಲಿಕ್ಕಾಗತ್ತಾ? ಸಿಟ್ಟು ದ್ವೇಷ ಇದ್ದರೆ ಸಂಹಾರ ಮಾಡ್ಬೋದು, ಆನಂದದಿಂದ ಯಾರು ಸಂಹಾರ ಮಾಡ್ತಾರಾ ಅಂದರೆ ಹೌದು ಅಂತಾರೆ. ಅದಕ್ಕೊಂದು ಮನೋಜ್ಞವಾದ ದೃಷ್ಟಾಂತ ಕೊಡ್ತಾರೆ ದಾಸರು. ಆನಂದದಿಂದ ಸಂಹಾರ ಮಾಡುವ ಒಂದು ದೃಶ್ಯ, ಗ್ರಾಮೀಣ ದೃಶ್ಯವನ್ನು ಕಲ್ಪನೆಗೆ ಕೊಡ್ತಾರೆ ದಾಸರಲ್ಲಿ. ಮಳಲ ಮನೆಗಳ ಮಾಡಿ ಮಕ್ಕಳು ಕೆಲವು ಕಾಲದಲ್ಲಾಡಿ ಮೋದದಿ ತುಳಿದು ಕೆಡಿಸುವ ತೆರದಿ ಅಂತ ಒಂದು ದೃಷ್ಟಾಂತ ಕೊಡ್ತಾರೆ. ಈಗೀಗ ಇಂತಹ ದೃಶ್ಯಗಳು ನೋಡೋದು ಕಡಿಮೆ, ಸಿಗಲ್ಲ. ಮಕ್ಕಳು ಮಣ್ಣಾಟ ಆಡೋದು ಅಂತ ಇರ್ತಿತ್ತು. ಈಗ ಮಣ್ಣಾಟ ಇನ್ಫೆಕ್ಷನ್ ಆಗಿ ಮಣ್ಣಾಟ ಆಡಬಾರ್ದು ಅಂತ ಏನೋ ಒಂದು ಭಾವನೆ, ಆಡ್ಕೊಡಲ್ಲ, ಆಡಬೇಕು. ಹಳೆಯ ಕಾಲದಲ್ಲಿ ಮಳೆ ಬಂದಾಗ ಎಲ್ಲಿಯಾದರೂ ಮನೆ ಕಟ್ಟಿಸ್ಲಿಕ್ಕೆ ಅಂತ ಉಸುಕು ಹಾಕಿಸಿದ್ರೆ ಮಕ್ಕಳೆಲ್ಲ ಹೋಗಿ ಆ ಉಸುಕಿನಲ್ಲಿ ಆಟವಾಡ್ತಾಯಿದ್ರು. ಗುಬಿ ಮನೆ ಅಂತ ಕಟ್ತಾಯಿದ್ರು. ಗುಬಿ ಮನೆ ಅಂತ ಕಟ್ಟೋದು, ಅಥವಾ ಏನೋ ಒಂದು ಗುಡಿ ಕಟ್ತೇನೆ ನಾನು ಅಂತ ಗುಡಿ ಕಟ್ಟೋದು, ಸುತ್ತಲೂ ಕಾಂಪೌಂಡ್ ಮಾಡೋದು. ಕಾಂಪೌಂಡ್ಗೆಲ್ಲ ಯಾವುದ್ಯಾವುದೋ ಗಿಡದ ಟೊಂಗೆಗಳನ್ನು ಕಟ್ಟಿಕೊಂಡ್ಬಂದು ಸುತ್ತು ಟೊಂಗೆ ಸಿಗಿಸಿ ಇದೆಲ್ಲ ನಾನು ತೋಟ ಮಾಡಿದೆ ಅಂತ ಹೇಳೋದು. ಹೀಗೆಲ್ಲ ಆಡುವ ಸಂದರ್ಭ ಹಿಂದೆ ಜಾಸ್ತಿ, ಇಂಥದ್ದೆಲ್ಲ ಇವಾಗ ನಮಗೆ ನೋಡಲಿಕ್ಕೆ ಸಿಗಲ್ಲ. ಹಾಗೆ ಮಳಲ ಮನೆಗಳ ಮಾಡಿ ಅಂತಾರೆ. ಮಳಲು ಅಂದರೆ ಉಸುಗು. ಆ ಉಸುಕಿನ ರಾಶಿ ಬಿದ್ದಾಗ ಮಕ್ಕಳಲ್ಲಿ ಹೋಗಿ ಮನೆಗಳ ಮಾಡಿ ಮನೆ ಅಂತ ಕಟ್ತಾರೆ. ಅದು ನಿಂದು ಮನೆ, ಇದು ನನ್ನ ಮನೆ, ನನ್ನ ಕಾಂಪೌಂಡ್ ಇಲ್ಲಿ ತನಕ ನಂದು, ಇಲ್ಲಿ ಅಲ್ಲಿ ನೀನು ಹತ್ಲ ಕಟ್ಟಿಗೋ, ಇದು ನಂದು ಇದು ಅಂತ ಅಭಿಮಾನದಿಂದ ಮನೆ ಕಟ್ತಾರೆ. ಅದಕ್ಕೆ ಯಾವುದ್ಯಾವುದೋ ಗಿಡದ ತೊಪ್ಪಲು ತಂದು ಗಿಡದ ಟೊಂಗೆಗಳನ್ನು ಮುರ್ಕೊಂಬಂದು ಸುತ್ತು ಚುಚ್ಚಿ ನನ್ನ ತೋಟ ನನ್ನ ಮನೆ ಅಂತೆಲ್ಲ ಬಹಳ ಅಭಿಮಾನದಿಂದ ಮಕ್ಕಳು ಆಟವಾಡ್ತಾರೆ. ಶಾಲೆ ಮುಗೀತು, ಸಾಯಂಕಾಲ ಮನೆಗೆ ಬಂದಾಗ ಮಕ್ಕಳು ಸಾಯಂಕಾಲ ಸ್ವಲ್ಪ ಆಟವಾಡ್ತಾರೆ. ಆಟವಾಡುವಾಗ ಮನೆಗಿನೇ ಕಟ್ಟಿ ತೋಟ ಮಾಡಿ ಎಲ್ಲ ಆಡ್ತಿರ್ತಾರೆ. ತಾಯಿಗೆ ಗೊತ್ತಾಯ್ತು ನೀವು ಆಟ ಬಿಟ್ಟು ಬರೋಲ್ಲ, ಆಟದಲ್ಲಿ ತಲ್ಲಿನಾಯವ ಮಕ್ಕಳು ಅಂತ ತಾಯಿ ಕರೀತಾಳೆ. ಪಾಪ ಆಟ ಸಾಕು, ಸಂಜೆ ಸೂರ್ಯಾಸ್ತ ಆಯಿತು, ಮನೆಗೆ ಊಟಕ್ಕೆ ಬನ್ನಿರಿ ಅಂತ. ಆಟ ಸಾಕು, ಊಟಕ್ಕೆ ಬನ್ನಿರಿ. ಪಾಠ ಮುಗೀತು, ಆಟ ಶುರುವಾಯಿತು. ಆಟ ಮುಗೀತು, ಇನ್ನು ಊಟ, ಬನ್ನಿರಿ ಮನೆಗೆ ಊಟಕ್ಕೆ ಬನ್ನಿರಿ ಅಂತ ತಾಯಿ ಕರೆಯುವಾಗ ಮಕ್ಕಳು ಓಡಿ ಹೋಗ್ತಾರೆ. ಹೋಗುವಾಗ ಏನು ಮಾಡ್ತಾರೆ? ಸುಮ್ಮನೆ ಹೋಗಲ್ಲ. ತಾವೇನು ಆ ಮನೆಯೆಲ್ಲ ಕಟ್ಟಿರ್ತಾರೆ ಅದನ್ನೆಲ್ಲ ಹೋ ಅಂತ ಗಲಾಟೆ ಮಾಡ್ತಾರೆ. ಕುಣಿದು ಕುಪ್ಪಳಿಸಿ ಅದನ್ನು ತುಳಿದು ಎಲ್ಲ ಹಾಳು ಮಾಡಿ ಹೋ ಅಂತ ಸಂತೋಷದಿಂದ ಕುಣಿತಾ ಹೋಗಿಬಿಡ್ತಾರೆ. ತಾವೇ ಕಟ್ಟಿದ ಮನೆ, ಸಂತೋಷದಿಂದ ಕಟ್ಟುತ್ತಾರೆ. ಅದನ್ನು ತುಳಿದು ಹೋಗುವಾಗಲೂ ಅಷ್ಟೇ ಸಂತೋಷದಿಂದ ತುಳಿದು ಹೋಗ್ತಾರೆ ಮಕ್ಕಳು ಅಲ್ವಾ ಅಂತಾರೆ ದಾಸರು. ಮಳಲ ಮನೆಗಳ ಮಾಡಿ
ಮಕ್ಕಳು ಕೆಲವು ಕಾಲದಲ್ಲಿ ಆಡಿ ಮೋದರಿ ತುಳಿದು ಅವ್ರಿಗೆ ತುಳಿಯುವಾಗ ಅಯ್ಯೋ ಇಷ್ಟೊತ್ತು ಕಷ್ಟಪಟ್ಟು ಕಟ್ಟಿದ್ವಿ ನನ್ನ ಮನೆ ಅಂತ ತುಳಿಯುವಾಗ ಅವ್ರಿಗೆ ಏನು ದುಃಖ ಆಗಲ್ಲ. ಮಕ್ಕಳು ಅಭಿಮಾನ ಮಾಡ್ತಾರೆ, ಹೋಗುವಾಗ ಅಷ್ಟೇ ಸಂತೋಷದಿಂದ ಅದನ್ನು ತುಳಿದು ನಾಶ ಮಾಡಿ ಹೋಗಿಬಿಡ್ತಾರೆ. ಚಿಕ್ಕ ಮಕ್ಕಳು ತಾವೇ ಕಟ್ಟಿದ ಮನೆಯನ್ನು ತಾವು ನಾಶ ಮಾಡುವಾಗ ಸಂತೋಷದಿಂದ ನಾಶ ಮಾಡ್ತಾರಾದರೆ ಆನಂದಪೂರ್ಣನಾದ ಭಗವಂತನಿಗೆ ಇದೇನು ಅಸಾಧ್ಯ ಅನ್ನುವಂತೆ ಆ ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾರೆ ದಾಸರಾಯರು. ತುಳಿದು ಕೆಡಿಸುವ ತೆರದಿ ಲಕುಮಿ ರಮಣ ಲೋಕಗಳ ಹಲವು ಬಗೆಯಲ್ಲಿ ನಿರ್ಮಿಸುವ. ಈ ಲೋಕವನ್ನೆಲ್ಲ ನಾನಾ ವಿಧವಾಗಿ ಸೃಷ್ಟಿ ಮಾಡ್ತಾನೆ ಭಗವಂತ, ಹಲವು ಬಗೆಯಲ್ಲಿ. ಒಂದಿದ್ದಾಗ ಒಂದಿಲ್ಲ, ಒಂದಿದ್ದಾಗ ಒಂದಿಲ್ಲ, ಒಂದರ ರೂಪ ಒಂದಕ್ಕಿಲ್ಲ, ಒಂದರ ಬಣ್ಣ ಒಂದಕ್ಕಿಲ್ಲ, ಒಂದರ ರುಚಿ ಒಂದಕ್ಕಿಲ್ಲ, ಒಂದರ ಆಕಾರ ಒಂದಕ್ಕಿಲ್ಲ. ಹೀಗೆ ಹಲವು ಬಗೆಯಲ್ಲಿ ವಿಚಿತ್ರವಾಗಿರತಕ್ಕಂತಹ ಅದ್ಭುತವಾದ ಈ ಪ್ರಪಂಚವನ್ನು ಭಗವಂತ ಸೃಷ್ಟಿ ಮಾಡ್ತಾನೆ, ನಿರ್ಮಿಸುವ. ನಿಶ್ಚಲನು ತಾನಾಗಿದ್ದು ಸಲಹುವ. ನಿಶ್ಚಲ, ಸೃಷ್ಟಿ ಮಾಡಿದೆ ಅಂತ ಖುಷಿನೂ ಇಲ್ಲ, ಅದನ್ನು ಸಂರಕ್ಷಣೆ ಮಾಡಿದೆ ಅಂತ ಆನಂದದ ಉದ್ರೇಕವೂ ಇಲ್ಲ, ನಾಶ ಮಾಡಿದೆ ಅಂತ ದುಃಖವೂ ಇಲ್ಲ. ನಿಶ್ಚಲನು ತಾನಾಗಿ ಸಲಹುವ. ಎಲರುಣಿಯವೋಳ್ ನುಂಗುವಗೆ ಎಲ್ಲಿ ಹೋದ ಸುಖ ದುಃಖ ಅಂತ ಇನ್ನೊಂದು ದೃಷ್ಟಾಂತ ಕೊಡ್ತಾರೆ. ತಾನೇ ಸೃಷ್ಟಿ ಮಾಡಿದ್ದನ್ನು ತಾನೇ ನಾಶ ಮಾಡುವ ಒಂದು ಪ್ರಾಣಿಯ ದೃಷ್ಟಾಂತವನ್ನು ಕೊಡ್ತಾರೆ. ಎಲರುಣಿ ಅಂತ. ಎಲರುಣಿ ಅಂತ ಹಾವಿಗೆ ಹೆಸರು. ಹಾವನ್ನು ಎಲರುಣಿ ಅಂತ ಕರೀತಾರೆ. ಯಾಕೆ ಅಂದರೆ ಎಲರ್ ಅಂದರೆ ಹಳೆಗನ್ನಡದಲ್ಲಿ ಗಾಳಿ, ಅದೇ ಉಣಿ, ಅದಕ್ಕೆ ಅದೇ ಆಹಾರ, ಅದನ್ನೇ ಉಂಡು ಬದುಕ್ತದೆ. ಹಾವು ಅದಕ್ಕೆ ತಿನಿಸು ತಿಕ್ಕರೆ ತಾನು ತಿಂತದೆ, ತಿನ್ನಲಿಲ್ಲ ತನಗೆ ತಿನ್ನಲಿಕ್ಕೆ ಏನು ಸಿಗಲಿಲ್ಲ ಅಂದರೆ 6 ತಿಂಗಳ ಗಟ್ಟಲೆ ಅದು ಬರೀ ಗಾಳಿಯನ್ನು ಸೇವಿಸ್ತಾ ಜೀವನ ಮಾಡ್ತದೆ. ಗಾಳಿನೇ ಆಹಾರ ಅದಕ್ಕೆ. ಆದ್ದರಿಂದ ಅದನ್ನು ಎಲರುಣಿ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಹಾವನ್ನು ಅದಕ್ಕೆ ವಾತಾಶನ ಅಂತ ಕರೀತಾರೆ. ಅಶನ ಅಂದರೆ ಊಟ, ವಾತ ಅಂದರೆ ಗಾಳಿ, ಗಾಳಿನ ಅದಕ್ಕೆ ಊಟ. ಹೀಗೆ ಗಾಳಿಯನ್ನೇ ಆಹಾರವಾಗಿ ಇಟ್ಟುಕೊಂಡು ಬದುಕತಕ್ಕಂತಹ ಪ್ರಾಣಿ ಎಲರುಣಿ ಅದೇನು ಮಾಡ್ತದೆ ಅಂದರೆ ಮೊಟ್ಟೆಗಳನ್ನು ಇಡ್ತದೆ. ಮೊಟ್ಟೆಗಳನ್ನಿಟ್ಟು ಆ ಮೊಟ್ಟೆಗಳನ್ನು ತಾನೇ ತಿಂದು ಹಾಕ್ತದೆ. ತಾನೇ ಇಟ್ಟ ಮೊಟ್ಟೆ ತನ್ನ ಮರಿ ಆಗ್ತಾವಲ್ಲಿ, ಆದರೆ ಅದು ತಾನು ಇಟ್ಟ ಮೊಟ್ಟೆಯನ್ನು ತಾನೇ ತಿಂತದೆ. ಅದಕ್ಕೆ ಮೊಟ್ಟೆ ಇಟ್ಟು ತಾನು ಸೃಷ್ಟಿ ಮಾಡಿದೆ ಅನ್ನುವ ಸಂತೋಷ ಎಷ್ಟೋ ಹಾಗೆ ಅದನ್ನು ಅಷ್ಟೇ ಸಂತೋಷದಿಂದ ತಿಂದು ಹಾಕಿಬಿಡ್ತದೆ. ಅದಕ್ಕೆ ಯಾವ ದುಃಖ, ಅಭಿಮಾನ ಇಲ್ಲ, ದುಃಖ ಇಲ್ಲ. ಒಂದು ಸಾಮಾನ್ಯ ಹಾವಿಗೆ ಅಭಿಮಾನ ಕಳ್ಕೊಂಡು ಸಂಹಾರ ಮಾಡಲಿಕ್ಕೆ ಸಾಧ್ಯ ಆಗ್ತದಂತಾದರೆ ಜಗದೊಡೆಯನಾದ ಭಗವಂತನಿಗೆ ಇದೇನು ಆಶ್ಚರ್ಯ ಅಂತ ಎರಡನೆಯ ದೃಷ್ಟಾಂತವನ್ನು ಕೊಡ್ತೀವಿ. ಒಂದು ಮಕ್ಕಳ ದೃಷ್ಟಾಂತ, ಎಷ್ಟು ಆಡೋದೊಂದು ಸಂತೋಷ, ಅದರ ಜೊತೆಯಲ್ಲಿ ತಿರುಗಾಡೋದೊಂದು ಸಂತೋಷ, ನಾಶ ಮಾಡೋದು ಒಂದು ಸಂತೋಷ. ಕಟ್ಟೋದೊಂದು ಆಟ, ನಾಶ ಮಾಡೋದು ಒಂದು ಆಟ. ಹಾಗೆ ಭಗವಂತನಿಗೆ ದೇವರು ಅಂತ ಕರೀತಾರೆ. ಅದಕ್ಕೋಸ್ಕರವಾಗಿ ದೇವರು ಅಂದರೆ ಆಟ ಆಡುವವ ಅಂತಲೇ, ದಿವು ಕ್ರೀಡಾಯಾಮ ಅಂತಲೇ, ಆಟ ಆಡುವವ ಅಂತಲೇ ಅವನಿಗೆ ಹೆಸರು. ಮಕ್ಕಳಂತೆ ಅವನು ಸೃಷ್ಟಿಯ ಆಟ, ಸಂತೋಷದ ಉದ್ರೇಕದಿಂದ ಸೃಷ್ಟಿ ಮಾಡ್ತಾನೆ, ಸಂತೋಷದ ಉದ್ರೇಕದಿಂದ ಸಂರಕ್ಷಣೆ ಮಾಡ್ತಾನೆ, ಸಂತೋಷದ ಉದ್ರೇಕದಿಂದಲೇ ನಾಶ ಮಾಡ್ತಾನೆ. ಸಂತೋಷದಿಂದ ಎಲ್ಲ ವ್ಯಾಪಾರ, ಸೃಷ್ಟಿ ಸ್ಥಿತಿ ಸಂಹಾರ ಕಾರ್ಯಗಳು ಕೇವಲ ಸಂತೋಷದ ಉದ್ರೇಕದಿಂದಲೇ ಹೊರತು ಅವನಿಗೆ ಅಭಿಮಾನದಿಂದ ಸಂತೋಷವಾಗಲಿ, ನಾಶದಿಂದ ಅದರಿಂದ ದುಃಖ ಆಗಲಿ ಯಾವ ವಿಕಾರಗಳು ಭಗವಂತನಿಗೆ ಯಾವ ಕಾಲಕ್ಕೂ ಇಲ್ಲ. ಅವನಿಗೆ ಎಲ್ಲಿ ಸುಖ ದುಃಖ ಅಂದರೆ ಅವನಿಗೆ ಯಾವ ಕಾಲಕ್ಕೂ ಸುಖ ದುಃಖಗಳಿಲ್ಲ ಅನ್ನುವಂತೆ ಅದನ್ನು ಹೇಳ್ತಾರೆ. ಇದನ್ನು ಹೇಳುವಾಗ ಲಕುಮೀರಮಣ ಅಂತ ಒಂದು ವಿಶೇಷಣ ಕೊಡ್ತಾರೆ ಭಗವಂತನಿಗೆ. ಹಿಂದೊಮ್ಮೆ ಈ ಶಬ್ದವನ್ನು ಚಿಂತನೆ ಮಾಡಿದ್ವಿ, ಆದರೆ ನೆನಪಿರಲ್ಲ. ಅನೇಕ ಸಲ ಅದನ್ನು ಚಿಂತನೆ ಮಾಡ್ತಾ ಮೇಲಿಂದ ಮೇಲೆ ಚಿಂತನೆ ಮಾಡ್ತಾ ಇದ್ದರೆ ನೆನಪಿಗೆ ಬರ್ತದೆ. ಅದರಿಂದ ಆ ಲಕುಮೀರಮಣ ಅನ್ನತಕ್ಕಂತಹ ಶಬ್ದದ ಚಿಂತನೆಯನ್ನು ಮತ್ತೊಮ್ಮೆ ಇಲ್ಲಿ ಮಾಡೋಣ. ಲಕುಮೀರಮಣ ಅಂತ ಅದು ಇಡೀ ಶಬ್ದ ಅಲ್ಲ, ಲಕುಮಿ ಈರ ಮಣ ಅಂತ 3 ಶಬ್ದ ಸೇರಿ ಆದ ಶಬ್ದ ಅದು. ಲಕುಮೀರಮಣ, ಲಕುಮಿ ಈರ ಮಣ ಇಷ್ಟುಂಟು ಅದರಲ್ಲಿ. ಲಕುಮಿ ಅಂದರೆ ಲಕ್ಷ್ಮಿನೇ, ಈರ ಅಂದರೆ ವಾಯುದೇವರು, ಈರಗತವು ಅಂತ ಸದಾಗತಿ, ವಾಯುದೇವರು ಸದಾಗತಿ ಅಂತಲೇ ಹೆಸರು. ಅದನ್ನೇ ಈರ ಶಬ್ದ ಹೇಳ್ತದೆ. ಲಕುಮಿ ಅಂದರೆ ಲಕ್ಷ್ಮಿ, ಈರ ಅಂದರೆ ವಾಯುದೇವರು, ಅವರ ನ ಅಂದರೆ ಜ್ಞಾನ, ನ ಅಂದರೆ ಆನಂದ. ಮನೆಯ ದಿನ ನೋಡಿದ್ದು ನಾವು ಅದನ್ನು. ಆದ್ದರಿಂದ ಲಕ್ಷ್ಮೀದೇವಿಯ ವಾಯುದೇವರ ಜ್ಞಾನಾನಂದಗಳು ಯಾವಾತನ ಅಧೀನವೋ ಅವನು ಲಕುಮೀರಮಣ. ಹೀಗೆ ಲಕುಮೀರಮಣದ ಶಬ್ದ ಅರ್ಥವನ್ನು ಶಾಸ್ತ್ರಕಾರರು ನಮಗೆ ಬಿಡಿಸಿ ಹೇಳ್ತಾರೆ. ಅದರಿಂದ ಸಾಕ್ಷಾತ್
ನಿತ್ಯ ಮುಕ್ತರಾಗಿರತಕ್ಕಂತಹ ಲಕ್ಷ್ಮೀದೇವಿ, ಜೀವೋತ್ತಮರಾದ ವಾಯುದೇವರು, ಅವರ ಜ್ಞಾನಾನಂದಗಳು ಕೂಡ ಅವನ ಅಧೀನವಾಗಿರತಕ್ಕಂಥದ್ದಾಗಿದೆ. ಅವನು ಕೊಟ್ಟರೆ ಉಂಟು, ಇಲ್ಲ ಅಂದರೆ ಇಲ್ಲ. ಈ ರೀತಿಯಾಗಿ ಆ ಶಬ್ದದ ಅರ್ಥವನ್ನು ತಿಳಿಯಬೇಕು. ಹೀಗೆ ಭಗವಂತ ಆನಂದದಿಂದ ಸೃಷ್ಟಿ ಮಾಡ್ತಾನೆ, ಆನಂದದಿಂದಲೇ ಸಂರಕ್ಷಣೆ ಮಾಡ್ತಾನೆ, ಆನಂದದಿಂದಲೇ ಸಂಹಾರ ಮಾಡ್ತಾನೆ. ಅವನಿಗೆ ಯಾವ ವಿಕಾರಗಳು ಇಲ್ಲ. ಅದಕ್ಕೆ ಆ ದುಃಖಕ್ಕೆ ಕಾರಣವಾದ ಅಭಿಮಾನವೂ ಅವನಿಗಿಲ್ಲ. ಕೇವಲ ಆನಂದಮಯನಾಗಿ ವ್ಯಾಪಾರಗಳನ್ನು ಮಾಡುತ್ತಾನೆ ಎನ್ನುವ ಭಗವಂತನ ಮತ್ತೊಂದು ರೀತಿಯ ಚಿಂತನೆಯನ್ನು ಈ ಪದ್ಯದಲ್ಲಿ ಕೊಟ್ಟಿದ್ದಾರೆ. ಮುಂದಿನ ಪದ್ಯದ ಚಿಂತನೆ ಮತ್ತೆ ನಾಳೆ ಮುಂದುವರಿಸೋಣ. ಮಧ್ವೇ ಶಾರ್ಪಣಮಸ್ತು.